25th August 2024 ಒಂದು ನಾಮಕರಣ ಐತೆ ಅಂತೇಳಿ ಹೊರಗಡೆ ಹೋಗಿದ್ವಿ. ನಂತರ ನಮ್ಮ ಮನೆಯಲ್ಲಿ ನಮ್ಮ ಹುಡುಗರು ಮತ್ತು ಇನ್ನು ಬೇರೆ ನಮ್ಮ ಅಣ್ಣನ ಮಕ್ಕಳು ಕೂಡ ಎಲ್ಲರೂ ಇದ್ದರು. ಇದ್ದಾಗ ಏನಾಯಿತು, ಅವಳಿಗೆ ನಾವು ಕೂಡ ಊರಿಗೆ ಬರ್ತೀನಿ ಅಂತ ಹಠ ಮಾಡ್ತಾಯಿದ್ಲು. ನಾವು ಬೇಡಮ್ಮ ಬೇಗ ಹೋಗಿ ಬರ್ತೀವಿ ಅಂತೇಳಿ ಅವಳದೊಂದು ಡ್ಯಾನ್ಸ್ ಕ್ಲಾಸ್ ಇರೋದ್ರಿಂದ ಡ್ಯಾನ್ಸ್ ಕ್ಲಾಸಿಗೆ ಕಳಿಸಿ ಒಂದು ನಾಮಕರಣ ಮುಗಿಸ್ಕೊಂಬರೋಣ ಅಂತ ಹೋಗಿದ್ವಿ. ಏನಾಗುತ್ತೆ, ಅವಳ ಹತ್ರ 10 ರೂಪೀಸ್ ಇತ್ತು. ಆ 10 ರೂಪೀಸನ್ನು ಅವ್ರ ಅಣ್ಣನ ಕಡೆ ಕೊಡ್ತಾಳೆ, ಚಾಕ್ಲೇಟ್ ತೊಗೊಂಬ ಅಂತೇಳಿ ನೋಟನ್ನು. ಅವ್ರ ಅಣ್ಣ ಅಲ್ಲಿ ಕೆಳಗಡೆ ಹೋಗಿ ನೋಟನ್ನು ಗಣೇಶ್ ಪಟ್ಟಿ ಅವರ ಹುಡುಗರು ಕೇಳಿದ್ರು ಅಂತೇಳಿ ಗಣೇಶನ ಪಟ್ಟಿ ಹುಡುಗರಿಗೆ ಕೊಟ್ಟಿರ್ತಾನೆ. ಅವ್ರು ಅಣ್ಣ ಬಂದ ತಕ್ಷಣ ಕೇಳ್ತಾಳೆ, ಅಣ್ಣ ನನಗೆ ಚಾಕ್ಲೇಟ್ ಕೊಡು ಅಂತೇಳಿ. ಅಣ್ಣ ಹೇಳ್ತಾನೆ, ಇಲ್ಲಮ್ಮ ನಾನು ಚಾಕ್ಲೇಟ್ ತರಿಲ್ಲ, ನೀನು ಕೊಟ್ಟಿರ್ತಕ್ಕಂಥ 10 ರೂಪಾಯಿನ ಅಲ್ಲಿ ಗಣೇಶನ ಪಟ್ಟಿ ಅವ್ರಿಗೆ ಕೊಟ್ಟಿನಿ, ನೀನು ನನ್ನ ಹತ್ರ 10 ರೂಪೀಸ್ ಐತಿ, ತಗೊಂಡು ಚಾಕ್ಲೇಟ್ ತಗೋ ಅಂತ ಹೇಳ್ತಾಳೆ. ನಂತರ ಆ 10 ರೂಪೀಸ್ ಕಾಯಿನನ್ನು ಹಿಡ್ಕೊಂಡು ಬಾಯಲ್ಲಿ ಇಟ್ಕೊಂಡು ಆಟ ಆಡ್ತಿರುವಾಗ ಮಲ್ಕೊಂಡಾಗ ಮಿಸ್ಸಾಗಿ ಕಾಯಿನು ಒಳಗಡೆ ನುಂಗಿಬಿಟ್ಟಾಳೆ. ನುಂಗಿದ ತಕ್ಷಣ ಎದ್ದು ಬಂದು ಹೇಳ್ತಾಳೆ, ಅಣ್ಣ ನಾವು ಕಾಯಿನ್ ನುಂಗಿದ್ದೀವಿ, ಕಾಯಿನ್ ನುಂಗಿನಿ ಅಂತ. ಅವ್ರು ನಂಬಲ್ಲ, 10 ರೂಪಾಯಿದೇನು ನುಂಗಿರಲ್ಲ ಬಿಡಮ್ಮ, ನೀನು ದೊಡ್ಡದಿರ್ತದೆ ಕಾಯಿನ್ ಅಂತೇಳಿ ಎಲ್ಲ ಹುಡುಕ್ತಾರೆ. ಹುಡುಕಿದ್ರು ಕೂಡ ಅವ್ರು ಸಿಗಲ್ಲ. ಅವ್ರು ಕೇಳ್ತಾಳೆ, ಇಲ್ಲ ನಾನು ನುಂಗೇನಿ, ಕರೆಕ್ಟಾಗಿ ಗೊತ್ತಾಯ್ತು ನಾನು ನುಂಗೇನಿ ಅಂದಾಗ ಎದ್ಕೊಂಡ್ಬಿಟ್ಟು ನಮಗೆ ಫೋನ್ ಮಾಡಿದ್ರು ಸರ್. ನಂತರ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಅಂತ ಹೇಳಿದ್ವಿ. ಹಾಸ್ಪಿಟಲ್ ಹೋಗಿ ಎಕ್ಸ್ರೇ ಮಾಡಿ ನೋಡಿದಾಗ ಕಾಯಿನ್ ಎದೆಯಲ್ಲಿ ನಿಂತಿರ್ತಕ್ಕಂಥ ಕಾಯಿನ್ ಕಂಡು ಬಂತು. ವಾಮಿಟ್ ಮಾಡ್ತಾಯಿದ್ಲು ಕಂಟಿನ್ಯೂ. ಹಂಗಾಗಿ ನಮಗೆ ಭಾಳ ಭಯ ಆಗ್ತಾಯಿತ್ತು ಸರ್. ನಂತರ ಆ ಡಾಕ್ಟ್ರ್ ಹೇಳ್ತಾರೆ, 3-4 ತಾಸು ವೆಯ್ಟ್ ಮಾಡೋಣ, ಕಾಯಿನ್ ಒಳಗಡೆ ಹೋದರೆ ಬರ್ಬೋದು ಅದು ಮೋಷನಲ್ಲಿ ಅಂತ ಹೇಳಿದಾಗ ಮತ್ತೇನೋ ಒಂದು 2-3 ತಾಸು ವೆಯ್ಟ್ ಮಾಡಿದ್ವಿ. ವೆಯ್ಟ್ ಮಾಡಾದ್ಮೇಲೆ ಮತ್ತೊಂದು ಸರಿ ಎಕ್ಸ್ರೇ ಮಾಡಿದ್ರೆ ಅದೇ ಪ್ಲೇಸಲ್ಲೇ ಇತ್ತು ಕಾಯಿನ್. ಹಂಗಾಗಿ ನಮಗೆ ತುಂಬ ಪ್ಯಾನಿಕ್ ಆಗಿಬಿಟ್ಟು ನಾವು, ಏನಪ್ಪ ಇದು ಹಿಂಗಾಯ್ತಲ್ಲ, ಉಸಿರುಗಟ್ಟು ಏನಾದರೂ ಆಗಿರೋ ಹೆಂಗೆ ಅಂತೇಳಿ. ಮತ್ತು ಅವತ್ತು ಸಂಡೇ ಆಗಿರೋದ್ರಿಂದ ಬೇರೆ ಬೇರೆ ಹಾಸ್ಪಿಟಲ್ಗಳಿಗೆಲ್ಲ ಕನ್ಸಲ್ಟ್ ಮಾಡ್ತೀವಿ. ಎಲ್ಲ ಹಾಸ್ಪಿಟ್ಲಲ್ಲೂ ಕೂಡ ಭಾಳ ಡಿಲೇ ಮಾಡ್ತಾಯಿದ್ರು. ಮತ್ತು ಬೇರೆ ಹಾಸ್ಪಿಟ್ಲಿಂದ ಮನೆಗೆ ಕರ್ಕೊಂಬಂದುಬಿಟ್ಟು ನಮ್ಮ ಇನ್ನೊಬ್ಬರು ಡಾಕ್ಟ್ರಿಗೆ, ನಮಗೆ ಗೊತ್ತಿರ್ತಕ್ಕಂಥ ಡಾಕ್ಟ್ರಿಗೆ ಫೋನ್ ಮಾಡಿದಾಗ ಹೇಳ್ತಾರೆ, ಏನಾದರೆ ಅದರ ಅವಶ್ಯಕತೆ ಇಲ್ಲ, ನಂಜಪ್ಪ ಹಾಸ್ಪಿಟ್ಲಿಗೆ ಹೋಗಿ ಅಂತೇಳಿ. ಸಾಯಂಕಾಲ 6:30 ಹಂಗೆ ನಂಜಪ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಸೋಕೆ ಇಮ್ಮಿಡಿಯೇಟಾಗಿ ಎಕ್ಸ್ರೇ ಮಾಡಿದರು. ಎಕ್ಸ್ರೇ ಮಾಡಿ ನಂಜಪ್ಪ ಹಾಸ್ಪಿಟ್ಲ್ ಡಾಕ್ಟ್ರ್ ಆಗಿರ್ತಕ್ಕಂಥ ಶಿವರಾಜ್ ಅಫ್ಜಲ್ಪುರ್ ಎಂಡೋಸ್ಕೋಪಿ ಸ್ಪೆಷಲಿಸ್ಟ್ ಡಾಕ್ಟ್ರು ಬರ್ತಾರೆ. ಬಂದು ಎಕ್ಸ್ರೇ ನೋಡಿ ನಮಗೆ ಏನು ತೊಂದರೆ ಇಲ್ಲ, 10-30 ಮಿನಿಟ್ಸಲ್ಲಿ ಕಾಯಿನನ್ನು ರಿಮೂವ್ ಮಾಡ್ತೀವಿ, ಹೆದರಂಥದ್ದು ಏನಿಲ್ಲ ಅಂತೇಳಿ, ಯಾವುದೇ ಬ್ಲಡ್ ಟೆಸ್ಟ್ ಬೇಡ ಏನು ಬೇಡ ಅಂತ ಒಂದು ECG ಮಾಡಿದ್ರು ಸರ್. ಒಂದು ECG ಮಾಡಿ ಸೀದಾ 8:30 ಹಂಗೆ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು ಎಂಡೋಸ್ಕೋಪಿ ಮುಖಾಂತರ ಕಾಯಿನನ್ನು ರಿಮೂವ್ ಮಾಡ್ಕೊಂಬಂದು ನಮಗೆ ತೋರಿಸಿದ್ರು ಸರ್. ಈ ಪೇಷಂಟು ಆಟ ಆಡುವಾಗ ಬೈ ಮಿಸ್ಟೇಕಾಗಿ 10 ರೂಪೀಸ್ ಕಾಯಿನ್ ನುಂಗಿದ್ರು. ಸಾಮಾನ್ಯವಾಗಿ ಕಾಯಿನ್ ನುಂಗಿದಾಗ ಫುಡ್ ಪೈಪಿಂದ ಅದು ಮುಂದೆ ಹೊಟ್ಟೆಯಲ್ಲಿ ಹೋಗುತ್ತದು. ಬಟ್ ಫುಡ್ ಪೈಪಲ್ಲಿ ಮೇಲ್ಗಡೆ ಪಾರ್ಟ್ ಆಫ್ ಫುಡ್ ಪೈಪ್ ಅಪ್ಪರ್ ಪೋರ್ಷನಲ್ಲಿ ಅದು ಹಾರ್ಟಿಂದ ಒಂದು ಬ್ಲಡ್ ವೆಸಲ್ ಬರುತ್ತೆ. ಆ ಬ್ಲಡ್ ವೆಸಲ್ ಕ್ರಾಸ್ ಆಗೋ ಜಾಗದಲ್ಲಿ ಅದು ನ್ಯಾರೋಯಿಂಗ್ ಇರುತ್ತೆ, ಒಂದು ಚಿಕ್ಕದಾಗಿರುತ್ತೆ ಅದು ಫುಡ್ ಪೈಪ್ ಜಾಗ. ಆ ಜಾಗದಲ್ಲಿ ಇದು ಕಾಯಿನ್ನ ಸಿಕ್ಕಿಬಿದ್ದಿರೋ ಕಾರಣ ಪೇಷಂಟ್ಗೆ ವಾಮಿಟಿಂಗು, ಆಮೇಲೆ ತಿಂದಿದ್ದೇನು ಒಳಗಡೆ ಹೋಗ್ತಾ ಇರಲಿಲ್ಲ. ಸೊ ನಾವು ಎಂಡೋಸ್ಕೋಪಿ ಮುಖಾಂತರ ಅದು ಹೋಗ್ಬಿಟ್ಟು ಒಂದು ಫೋರ್ಸೆಪ್ಸಿಂದ ಆ ಕಾಯಿನ್ ತೆಗೆದ್ವಿ. ಆ ತೋರಿಸಿದ ತಕ್ಷಣ ತುಂಬ ಖುಷಿ ಆಯಿತು, ಬಿಡಪ್ಪ ನಮ್ಮ ಮಗಳಿಗೆ ಆರಾಮಾಯ್ತಲ್ಲ ಅಂತೇಳಿ. ಹಾಗಾಗಿ ನಾವು ನಂಜಪ್ಪ ಹಾಸ್ಪಿಟ್ಲೆಲ್ಲ ಟೋಟಲ್ ಡಾಕ್ಟರ್ಸ್, ನಮಗೆ ಅದು ಆ್ಯಕ್ಚುಲಿ ಆ ಹಾಸ್ಪಿಟ್ಲ್ ಅಷ್ಟೇನು ಪರಿಚಯ ಇದ್ದಿಲ್ಲ ನಮಗೆ. ಬೇರೆ ಹಾಸ್ಪಿಟ್ಲ್ಗಳಲ್ಲಿ ನಾವು ನೋಡ್ತಾ ಇದ್ವಿ, ಮತ್ತು ಬೇರೆ ಪೇಷಂಟ್ಗಳು ಕೂಡ ಬೇರೆ ಹಾಸ್ಪಿಟ್ಲಲ್ಲಿ ನೋಡ್ತಾ ಇದ್ವಿ. ಬಟ್ ಅಲ್ಲಿ ಹೋದ ತಕ್ಷಣ ನಮಗೇನಾಯಿತು, ಏನೋ ಒಂಥರ ಗುಡ್ ಹಾಸ್ಪಿಟ್ಲ್, ಗುಡ್ ಸರ್ವಿಸ್ ಅಂತೇಳಿ ನಮಗೆ ತುಂಬ ಹ್ಯಾಪಿ ಮೂಡ್ ಆಯ್ತು ಸರ್. ಯಾಕಂತಂದರೆ ಆ ಥರ ನಾವು ಭಯದಲ್ಲಿದ್ದಾಗ ನಮಗೆ ಧೈರ್ಯ ಹೇಳ್ತಕ್ಕಂಥ ಇಂಪಾರ್ಟೆಂಟ್. ಆ ಧೈರ್ಯ ಹೇಳಿದರೆ ನಮಗೇನೋ ಅದು 3-4 ಡೇಸ್ ಆಗಲಿ ತೊಂದರೆ ಇಲ್ಲ. ಬಟ್ ಡಾಕ್ಟರ್ಸ್ ವೈದ್ಯೋ ನಾರಾಯಣ ಹರಿ ಅಂತಾರೆ, ವೈದ್ಯರೇ ನಮಗೆ ಇಂಪಾರ್ಟೆಂಟ್, ದೇವರಲ್ಲ ಸರ್ ಅಂತೇಳಿ ಅವತ್ತು ನಮಗೆ ಅನಿಸ್ತು ಸರ್. ಮತ್ತು ಪೇರೆಂಟ್ಸಲ್ಲಿ ನಾನು ಹೇಳೋದೇನಂತಂದರೆ, ಸಾಮಾನ್ಯವಾಗಿ ಕಾಯಿನ್ಸು, ಪಿನ್, ಆಮೇಲೆ ಬ್ಯಾಟ್ರೀಸ್ ಆಗಲಿ, ಆಟ ಸಾಮಾನ್ಯ ಆಗಲಿ, ಆಮೇಲೆ ಕೆಲವೊಂದು ಚಿಕನ್ ಪೀಸ್ ಬೋನ್ ಆಗಲಿ ಅಥವಾ ಫಿಶ್ ಬೋನ್ ಆಗಲಿ ನುಂಗೋ ಚಾನ್ಸಸ್ ಇರ್ತವೆ. ಅದನ್ನು ಇಮಿಡಿಯೇಟ್ಲಿ ನೋಟಿಸ್ ಮಾಡಬೇಕು. ಅದು ನೋಟಿಸ್ ಮಾಡಲಿಲ್ಲ, ಅದೇನಾದ್ರು ಸಣ್ಣ ಕರ್ಲಲ್ಲಿ ಹೋಯ್ತು, ಅಲ್ಲಿ ಏನಾದರೂ ಹೋಗ್ಬಿಟ್ಟು ಅಲ್ಲಿ ಏನಾದರೂ ಆಯಿತು ಅಂದರೆ ಆಪ್ರೇಷನ್ ಮಾಡಬೇಕಾಗುತ್ತೆ. ಇಮಿಡಿಯೇಟ್ಲಿ ಅದನ್ನು ನೋಟಿಸ್ ಮಾಡಿದ್ರೆ ಎಂಡೋಸ್ಕೋಪಿ ಮುಖಾಂತರ ವಿತೌಟ್ ಸರ್ಜರೀಸ್ ಅದನ್ನು ತೆಗಿಬೋದು, ವಿತೌಟ್ ಎನಿ ಕಾಂಪ್ಲಿಕೇಶನ್ಸ್. ಆ ಡಾಕ್ಟ್ರಿಗೆ ಧನ್ಯವಾದ, ಮತ್ತು ಇಡೀ ಟೋಟಲ್ ನಂಜಪ್ಪ ಹಾಸ್ಪಿಟ್ಲಿಗೆ ನಾವು ಕೃತಜ್ಞರಾಗಿದ್ದೀವಿ ಸರ್.